ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈಗ ಒಂದೊಂದೇ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಪೂಜಾ ಮತ್ತು ದರ್ಶನ ಟೈಮಿಂಗ್ಸ್ ಬಂದುಬಿಟ್ಟು ವೀಕ್ಷಕರೇ, ಮಾರ್ನಿಂಗ್ 6:30 AM ಟು 1:30 PM, ಈವ್ನಿಂಗ್ 3:30 PM ಇಂದ 9 PM ತನಕ ದರ್ಶನ ಮತ್ತು ಪೂಜಾ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ನಾನು ಎಲ್ಲ ಮೇನ್ ಪೂಜಾದೊಂದು ಸ್ವಲ್ಪ ಡೀಟೇಲ್ಸು ಹಾಕಿದ್ದೀನಿ. ಬಟ್ ಇನ್ನೆಲ್ಲ ಪೂಜಾ ನಾರ್ಮಲ್ ಪೂಜಾಸ್ ಎಲ್ಲ ಹೋಲ್ ಡೇ ಇರುತ್ತೆ. ಬಟ್ ಸ್ಪೆಸಿಫಿಕ್ ಪೂಜಾಸ್ದೆಲ್ಲ ನಾನು ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ ವೀಕ್ಷಕರೇ. ಅದ್ರ ಪ್ರಕಾರನೇ ನೀವು ಅಲ್ಲಿ ಬೇಗ ಹೋದರೆ ಆ ಟೈಮಿಗೆ ಟಿಕೆಟ್ ತೊಗೊಂಡ್ರೆ ಆ ಪೂಜೆಗೆ ನಿಮಗೆ ಅನುಮತಿ ಸಿಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಡೇನೇ ನೀವು ಕಾಯಬೇಕು ವೀಕ್ಷಕರೇ. ಈಗ ತುಲಾಭಾರ ಮಾಡಿಸೋದಾದ್ರು 10:30 AM ಟು 11 AM ಒಳಗೆ ನೀವು ತುಲಾಭಾರ, ಅಷ್ಟರೊಳಗೆ 10:30 ಒಳಗೆ ನೀವು ಟಿಕೆಟ್ ತೊಗೊಂಡಿರಬೇಕು ವೀಕ್ಷಕರೇ. ಮತ್ತು ನೆಕ್ಸ್ಟು ಸುಬ್ರಹ್ಮಣ್ಯ ಟೆಂಪಲಿಗೆ ನಾವು ತುಂಬ ಜನ ಹೋಗೋದೆ ಅಶ್ಲೇಷ ಬಲಿ, ಶೇಷ ಪೂಜೆ ಮತ್ತು ಸರ್ಪ ಸಂಸ್ಕಾರ ಮಾಡ್ಸೋಕ್ಕೋಸ್ಕರನೇ ಹೋಗ್ತಾರೆ. ಅಶ್ಲೇಷ ಬಲಿ ಮಾಡಿಸೋವಂಥವ್ರು ನೀವು ಬಿಫೋರ್ 7 AM ರೀಚ್ ಆಗಿದ್ದರೆ 7 AM ಇಂದ ಒಂದು ಪೂಜೆ ಇರುತ್ತೆ, ಮತ್ತು 9 AM ಇಂದ ಒಂದು ಪೂಜೆ ಇರುತ್ತೆ, ಮತ್ತು 6 PM ಇಂದ ಪೂಜೆ ಇರುತ್ತೆ ವೀಕ್ಷಕರೇ. ನೀವು ಅರ್ಲಿ ಹೋಗಿದ್ದರೆ 7 ಮತ್ತು 9 AM ಭಾಗವಹಿಸ್ಬೋದು. ಇಲ್ಲಾಂದರೆ ನೀವು ಈವ್ನಿಂಗ್ ಒಂದು 6 PM ಒಂದಿರುತ್ತೆ, ಅದಕ್ಕೂ ನೀವು ಭಾಗವಹಿಸ್ಬೋದು. ಅದು 400 ರೂಪೀಸ್ ಇರುತ್ತೆ ವೀಕ್ಷಕರೇ. ಮತ್ತು ಇನ್ನೊಂದು ಸರ್ಪ ಪೂಜೆ, ಅದು ಸರ್ಪ ಸಂಸ್ಕಾರ, ಅದು 4200, ಅದು ಒನ್ ಡೇ ಪೂಜೆ ವೀಕ್ಷಕರೇ. ಅದು ನೀವು ಆನ್ಲೈನ್ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಬಿಫೋರ್ ಬುಕ್ ಮಾಡ್ಕೊಂಡೇ ಹೋಗಬೇಕು ವೀಕ್ಷಕರೇ. ಅದಕ್ಕೆ ಈಗ ಅಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ದ ಗೆಸ್ಟ್ ಹೌಸ್ ಬಗ್ಗೆ, ಅತಿಥಿ ಗೃಹಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಇಲ್ಲಿ 3 ಅತಿಥಿ ಗೃಹಗಳಿದ್ದಾವೆ. ಒಂದು ಅನಘ, ಅಶ್ಲೇಷ ಮತ್ತು ಅಕ್ಷರ. ಅನಘ ಮತ್ತು ಇದು ಅಶ್ಲೇಷ ಸ್ವಲ್ಪ ದೊಡ್ಡವು, ಅಕ್ಷರ ಇಟ್ ಬಿ ತುಂಬ ಚಿಕ್ಕ ತುಂಬ ಲಿಮಿಟೆಡ್ ರೂಮ್ಸು ಮತ್ತು ಕಾಸ್ಟ್ಲಿ ಆಗಿರುತ್ತೆ. ಈಗ ಅನಘ ಬಂದ್ಬಿಟ್ಟು ಅದು ಅಲ್ಲಿ ಆದಿ ಸುಬ್ರಹ್ಮಣ್ಯ ಹತ್ರ ಇರೋದು ರೂಮು. ಅದು 500-700 ರೂಪಾಯಿ ಪ್ಲಸ್ ಇರುತ್ತೆ. ನಾನ್ AC ರೂಮ್ಸ್ ಎಲ್ಲ ಹಾಟ್ ವಾಟರು ಚೆನ್ನಾಗಿದೆ ಅದು. ಅಶ್ಲೇಷನು ಇದು ಓಲ್ಡ್ ಗೆಸ್ಟ್ ಹೌಸು ವೀಕ್ಷಕರೇ. ಇದರಲ್ಲಿ 100, 200, 250, 500 ಇವೆಲ್ಲ ನಾನ್ AC ರೂಮ್ಗಳು. ಬಟ್ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಅಶ್ಲೇಷದಲ್ಲಿ. ಬಟ್ ಒನ್ ಡೇ ಎಲ್ಲ ಸ್ಟೇ ಆಕೆ ಮತ್ತು ಟೆಂಪಲ್ಲಿಗೆ ಹೋಗಿ ನೀವು ಪೂಜೆ ಮಾಡ್ಸೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೂ ಎಲ್ಲ ಹಾಟ್ ವಾಟ್ರ್ ಬರುತ್ತೆ. ಈಗ ಅಕ್ಷರ ಗೆಸ್ಟ್ ಹೌಸು ಅದು ಚೆನ್ನಾಗಿದೆ. ಅದು KSRTC ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. ನೀವು ಅಲ್ಲೂ 355, 205, 600, 400 ಎಲ್ಲ ರೂಮ್ಸು ಅವೈಲೇಬಲ್ ಇರುತ್ತೆ. AC ನಾನ್ AC ಅವೈಲೇಬಲ್ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಈಗ ಹೌ ಟು ರೀಚ್ ಟು ಸುಬ್ರಹ್ಮಣ್ಯ, ಹೇಗೆ ಅಲ್ಲಿಗೆ ರೀಚ್ ಆಗ್ಬೋದು, ಎಷ್ಟು ಕಿಲೋಮೀಟ್ರ್ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಈಗ ಸಕಲೇಶ್ಪುರದಿಂದ ಬರ್ತಾ ಇದ್ದರೆ ನೀವು, ಸಕಲೇಶ್ಪುರದಿಂದ 58 ಕಿಲೋಮೀಟ್ರ್ ಇದೆ ವೀಕ್ಷಕರೇ. 2 hours ಒಳಗಡೆ ಬರ್ಬೋದು ನೀವು. ಧರ್ಮಸ್ಥಳದಿಂದ 52 ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲೂ 1.5 hour ಒಳಗಡೆ ನೀವು ರೀಚ್ ಆಗ್ಬೋದು. ಮತ್ತು ನೀವು ಮಂಗಳೂರಿಂದ ಬರೋದಾರೆ 103 ಕಿಲೋಮೀಟರು. ಮತ್ತು ರೈಲ್ವೆ ಸ್ಟೇಷನ್, ನೀವು ಯಾರು ಬೆಂಗಳೂರಿಂದ ರೈಲ್ವೆಯಿಂದ ಬಂದಿದ್ದರೆ ಅಲ್ಲಿ ಸುಬ್ರಹ್ಮಣ್ಯದಿಂದ ಹೇಳ್ಕೊಂಡು ಅಲ್ಲಿಂದ 11 ಕಿಲೋಮೀಟ್ರು ವೀಕ್ಷಕರೇ. ಅಲ್ಲಿಂದ ಬಸ್ಸಸ್ಸು ಸಿಗ್ತವೆ ಮತ್ತು ಪ್ರೈವೇಟ್ ವೆಹಿಕಲ್ಸ್ ಇರ್ತವೆ, ಅಲ್ಲಿಂದ ನೀವು ಬರ್ಬೋದು ವೀಕ್ಷಕರೇ. ಮತ್ತು ಇಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿದು ಮೂಲ ದೇವರದ್ದು ಇದೆ, ಗುಡಿನೂ ಇದೆ ವೀಕ್ಷಕರೇ. ಅಲ್ಲಿ ಹೋಗಿ ನೀವು ಎಲ್ಲ ಪೂಜೆ ಎಲ್ಲ ಮಾಡಿಸ್ಬೋದು ಅಲ್ಲೂ. ಮತ್ತು ಇಲ್ಲಿ ನೀವು ಕುಮಾರದ್ವಾರ ಸ್ನಾನಘಟ್ಟಕ್ಕೆ ಹೋಗಿ ಅಲ್ಲಿಂದನೂ ಸ್ನಾನ ಮಾಡ್ಕೊಂಬರ್ಬೋದು. ಕುಮಾರ ಪರ್ವತ ಟ್ರೆಕ್ಕಿಂಗೂ ಇಲ್ಲೇ ಬರೋದು ವೀಕ್ಷಕರೇ. ಎಲ್ಲ ಡೀಟೇಲ್ಸ್ನು ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.